RRR ಸಿನಿಮಾ ರಾಜಮೌಳಿ ನಿರ್ದೇಶನದ ಬಹುನಿರೀಕ್ಷಿತ RRR ಸಿನಿಮಾ ಇವತ್ತು ದೇಶಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ರಾಜ್ಯಾದ್ಯಂತ 450 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ಜೇಮ್ಸ್ ಅಲ್ಬರ್ದ ಮಧ್ಯೆಯೇ RRR ರಿಲೀಸ್ ಆಗಿದೆ. ರಾಯಚೂರಿನಲ್ಲಿ ಟಿಕೆಟ್ಗಾಗಿ ತಳ್ಳಾಟ ನೂಕಾಟಗಳು ಕೂಡ ನಡೀತಾ ಇದ್ದು ರಾಜ್ಯಾದ್ಯಂತ 450 ಚಿತ್ರಮಂದಿರಗಳಲ್ಲಿ ಇವತ್ತಿನಿಂದ RRR ರಿಲೀಸ್ ಆಗಿದೆ. ಬಹುನಿರೀಕ್ಷಿತ ಸಿನಿಮಾ. ಆಮೇಲೆ ದೇಶಾದ್ಯಂತ ಸುಮಾರು 4000 ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಿರುವಂತಹ ಸಿನಿಮಾ ಕೂಡ ಹೌದು. ಬಹುನಿರೀಕ್ಷಿತ ಜೊತೆಗೆ ದೊಡ್ಡ ಬಜೆಟ್ನ ಸಿನಿಮಾ. ಬಟ್ ಟಿಕೆಟ್ಗಾಗಿ ನೂಕು ನುಗ್ಗಲು. ಇವತ್ತು ರಿಲೀಸ್ ಆಗಿರುವಂತಹ RRR ಸಿನಿಮಾದ ಟಿಕೆಟ್ಗಾಗಿ ಮುಗಿಬಿದ್ದಿರುವಂತಹ ಚಿತ್ರಣ ರಾಯಚೂರಿನಲ್ಲಿ ಗಮನಿಸ್ತಾ ಇದ್ದೀರಿ. ದೇಶಾದ್ಯಂತ ಬಹಳ ಭರ್ಜರಿಯಾಗಿ ರಿಲೀಸ್ ಆಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ 450 ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಬಟ್ ಮೊದಲ ದಿನ ಮೊದಲ ಶೋಗೋಸ್ಕರ ಜನ ಮುಗಿಬಿದ್ದಿರುವಂತಹ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಒಂದು ಟಿಕೆಟ್ಗೋಸ್ಕರ ನನಗೆ ಮೊದಲು ಟಿಕೆಟ್ ಸಿಗಬೇಕು ಅಂತ ನೋಡಿ ಅಲ್ಲಿರುವಂತಹ ಕಬ್ಬಿಣದ ಸರಳುಗಳ ಮೇಲೆ ಹತ್ತುವಂಥದ್ದಾಗಿರ್ಬೋದು, ನೂಕಾಟ, ತಳ್ಳಾಟಗಳು ಇವೆಲ್ಲವೂ ಕೂಡ ಇವತ್ತು ರಾಯಚೂರಿನಲ್ಲಾಗಿದೆ. ನಂತರ ಅದನ್ನ ಕ್ಲಿಯರ್ ಮಾಡೋ ಕೆಲಸ ಕೂಡ ಆಯಿತು. ಬಟ್ ಸ್ಟಿಲ್ ಈ ಒಂದು RRR ಚಿತ್ರವನ್ನ ವೀಕ್ಷಣೆ ಮಾಡೋದಕ್ಕೋಸ್ಕರ ಯಾವ ರೀತಿಯಾಗಿ ಜನ ಮುಗಿಬಿದ್ದಿದ್ರು ಟಿಕೆಟ್ಗೆ ಅಂತ ನೋಡಿ. ಅಲ್ಲಿ ಕೆಲವೊಂದು ವಸ್ತುಗಳು ಕೂಡ ಜಖಮ್ ಆಗಿದೆ. ಬಾಗಿಲಿನ ಲಾಕ್ ಅನ್ನ ಮುರಿದಾಕುವಂಥದ್ದು, ಅಲ್ಲಿನ ಮ್ಯಾಟ್ಗಳನ್ನ ಕಿತ್ತು ಹಾಕುವಂಥದ್ದು, ಈ ರೀತಿಯ ಹಲವಾರು ಕೆಲಸಗಳು ಕೂಡ ಈಗ ಅಲ್ಲಿ ಆಗಿದೆ. ಗಮನಿಸ್ತಾ ಇದ್ದೀರಿ ನೀವು. ಇದೆಲ್ಲವೂ ಕೂಡ ಆಗಿರುವಂಥದ್ದು RRR ಸಿನಿಮಾದ ಸಂದರ್ಭದಲ್ಲಿ. ಇನ್ನೇನು ಇವತ್ತು ರಿಲೀಸ್ ಆಗಿದೆ, ಆ ಸಿನಿಮಾವನ್ನ ನೋಡ್ಲೇಬೇಕು, ಫಸ್ಟ್ ಶೋ ನೋಡಬೇಕು, ಫಸ್ಟ್ ಡೇನೆ ನೋಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನೂಕಾಟ ತಳ್ಳಾಟಗಳು ನಡೆದಂತಹ ಸಂದರ್ಭದಲ್ಲಿ ಹಲವಾರು ವಸ್ತುಗಳು ಥಿಯೇಟರ್ನಲ್ಲಿ ಜಖಂಗೊಂಡಿರುವಂತಹ ಚಿತ್ರಣ. ಬಾಗಿಲನ್ನು ಹೊಡೆದು ಹಾಕಿದ್ದಾರೆ, ಚಿಲ್ಕವನ್ನ ಕೂಡ ಮುರಿದು ಹಾಕಿದ್ದಾರೆ ಟಿಕೆಟ್ಗೋಸ್ಕರ. ನನಗೆ ಸಿಗಬೇಕು ಮೊದಲಿಗೆ ಟಿಕೆಟ್ ಅಂತ ನೋಡಿ. ಅಲ್ಲಿ ಬೆಳಗ್ಗಿನ ಜಾವವೇ, ಅದು ಕೂಡ ಬೆಳಗ್ಗಿನ ಜಾವ ಆಗಿರುವಂತಹ ಚಿತ್ರಣ ಇದು. ರಾಯಚೂರಿನಲ್ಲಿ ಟಿಕೆಟ್ಗೋಸ್ಕರ ಥಿಯೇಟರ್ ಒಳಗೆ ಎಂಟ್ರಿ ಕೊಟ್ಟು ಟಿಕೆಟ್ ಅನ್ನ ಪಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತಳ್ಳಾಟ ಮತ್ತು ನೂಕಾಟಗಳು ಮಾತ್ರ ಅಲ್ಲದೆ ಅಲ್ಲಿರುವಂತಹ ವಸ್ತುಗಳನ್ನ ಕೂಡ ಜಖಂ ಮಾಡೋ ಕೆಲಸ ಆಗಿದೆ. 2-2.5 ಗಂಟೆ ಸಿನಿಮಾವನ್ನ ಅಥವಾ ಎಂಟರ್ಟೈನ್ಮೆಂಟ್ ತಗೊಂಡು ಹೋಗೋಣ ಅಂತ ಬರುವಂತಹ ಜನ ಮಾಡೋ ಕೆಲಸ ಇದಾಗ್ಬಿಟ್ರೆ ಪಾಪ ನೋಡಿ, ಈಗ ಅಷ್ಟೆಲ್ಲ ಜಖಂಗೊಂಡಿದೆ ಇನ್ನು ವಸ್ತುಗಳು, ಅದಕ್ಕೆಲ್ಲ ಯಾರು ರೀಪ್ಲೇಸ್ ಮಾಡ್ತಾರೆ? ಈಗ ಟಿಕೆಟ್ ಸಿಕ್ಕರೆ ನೋಡಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಶೋ ನೋಡಬೇಕು ಅನ್ನುವಂಥದ್ದಿಲ್ಲ. RRR ಸಿನಿಮಾ ಇವತ್ತೇನು ದೇಶಾದ್ಯಂತ ರಿಲೀಸ್ ಆಗಿದೆ. ಬಹುನಿರೀಕ್ಷಿತ ಸಿನಿಮಾ, 2 ಮಾತಿಲ್ಲ ಅದರಲ್ಲಿ. ಬಹುಕೋಟಿ ವೆಚ್ಚದ ಸಿನಿಮಾ, ಅದರಲ್ಲೂ ಕೂಡ ನೋ ಡೌಟ್. ಆದರೆ ಟಿಕೆಟ್ಗೆ ಹೋಗಬೇಕು, ಟಿಕೆಟ್ ಈಗಲೇ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ರೀತಿ ಕಬ್ಬಿಣದ ಸರಳುಗಳ ಮೇಲೆ ಹತ್ತೋದು, ಜೊತೆಗೆ ಬಾಗಿಲನ್ನ ಮುರಿದು ಹಾಕೋದು, ನೂಕಾಟ ತಳ್ಳಾಟ ಮಾಡೋದು, ಅಲ್ಲಾಗಿರುವಂತಹ ಆಸ್ತಿ ಪಾಸ್ತಿ ನಷ್ಟವನ್ನ ಯಾರು ತುಂಬಿಕೊಟ್ಟು ಹೋಗ್ತಾರೆ? ನೀವು 2-2.5 ಗಂಟೆ ಕುತ್ಕೊಂಡು ಸಿನಿಮಾ ನೋಡಿ ಈ ರೀತಿಯಾಗಿ ನೂಕಾಟ ತಳ್ಳಾಟ ಮಾಡಿ ಹೋಗ್ಬೋದು. ಅದಾದ್ಮೇಲೆ ಆಗುವ ಅನಾಹುತಗಳು, ಅನಾಹುತ ಅಂದ್ರೆ ಏನು ಆಸ್ತಿ ಪಾಸ್ತಿ ನಷ್ಟ ಮಾಡಿರ್ತೀರಿ ನೀವುಗಳಂತೂ ವಾಪಸ್ ಯಾರು ಕೊಡಲ್ವಾ? ಪಾಪ ಥಿಯೇಟರ್ನವರೇ ಬರೆಸ್ಕೊಳ್ಬೇಕು ಅದೆಲ್ಲವನ್ನ.